ಎಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಂದಿದ್ದೀವಿ ಚಿಮ್ಮಡ ಗ್ರಾಮದಲ್ಲಿರುವಂತಹ ಒಂದು ಶಾಂತಿಯುತವಾದಂತಹ ದೇವಸ್ಥಾನಕ್ಕೆ ರೀ. ಈ ಪ್ರಭುಲಿಂಗೇಶ್ವರ ದೇವಸ್ಥಾನದ ಬಗ್ಗೆ, ಸ್ಥಾಪನೆ ಬಗ್ಗೆ ಯಾವುದೇ ತರಹದ ಮಾಹಿತಿಗಳು ಲಭ್ಯವಿಲ್ಲ ರೀ. ಆದ್ರೆ ಇಲ್ಲಿನ ಸ್ಥಳೀಯರ ಪ್ರಕಾರ ಈ ದೇವಸ್ಥಾನ ನೂರಾರು ವರ್ಷಗಳ ಕಾಲ ಹಳೇದಂತ ಹೇಳ್ತಾರೆ. ಈ ಗರ್ಭಗುಡಿ ಒಳಗಡೆ ಇರುವಂತಹ ಪ್ರಭುಲಿಂಗೇಶ್ವರ ರೀ, ಲಿಂಗ ಸ್ವರೂಪ ವಿಶೇಷ ರೀತಿ ಒಳಗಡೆ ಐತ್ರಿ. ಈ ಲಿಂಗ ರೀ ಸ್ವಯಂ ತಾನೇ ಇಲ್ಲಿ ಪ್ರತ್ಯಕ್ಷ ಆಗೈತಿ ಅಂತ ಹೇಳ್ತಾರೆ. ಈ ದೇವಸ್ಥಾನದ ಒಳಗಡೆ ಬಂದ್ರ ಒಂಥರ ಕೂಲ್ ಐತ್ರಿ, ತಂಪೈತ್ ನೋಡ್ರಿ ಇಲ್ಲಿ ಬಾಳ. ಪ್ರತಿ ವರ್ಷ ರೀ ಈ ಪ್ರಭುಲಿಂಗೇಶ್ವರ ದೇವಸ್ಥಾನದ ಒಳಗಡೆ ರೀ ಕಿಚಡಿ ಜಾತ್ರೆ ಅಂತ ಆಗ್ತೈತ್ರಿ. ಆ ಕಿಚಡಿ ಜಾತ್ರೆಯನ್ನ ನೂರಾರು ವರ್ಷಗಳ ಕಾಲ ಮಾಡ್ಕೊಂಡ್ ಬಂದಾರು ಅಂತ ಇಲ್ಲಿನ ಕಮಿಟಿಯವರು ಹೇಳ್ತಾರೆ. ಆ ಕಿಚಡಿ ಜಾತ್ರೆಗೆ ರೀ 2 ಲಕ್ಷಕ್ಕಿಂತಲೂ ಅಧಿಕ ಜನ ಸೇರ್ತಾರಂತ ಇಲ್ಲಿನ ಕಮಿಟಿಯವರು ಹೇಳ್ತಾರೆ. ಕಿಚಡಿ ಜಾತ್ರೆಗೆ ರೀ ಮಹಾರಾಷ್ಟ್ರದಿಂದ, ಆಮೇಲೆ ಆಂಧ್ರ ಪ್ರದೇಶದಿಂದ ರೀ, ತಮಿಳುನಾಡು, ಆಮೇಲೆ ನಮ್ಮ ರಾಜಧಾನಿಯಾದಂತಹ ಬೆಂಗಳೂರಿನಿಂದ ರೀ, ಅಲ್ಲಿಂದಲೂ ಸಹ ಇಲ್ಲಿ ಮಂದಿ ಬರ್ತೈತ್ರಿ. ಎಷ್ಟ್ ಚಂದ ಮಕ್ಕೊಂದೈತ್ ನೋಡ್ರಿ. ಆಮೇಲೆ ಇಲ್ಲಿಯ ಸ್ಥಳೀಯ ಪ್ರಕಾರ ರೀ ನೀವೇನಾದ್ರೂ ಈ ಕಿಚಡಿ ಜಾತ್ರೆ ಒಳಗಡೆ ಪಾಲ್ಗೊಂಡು ರೀ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿ ಆಮೇಲೆ ದೇವರ ದರ್ಶನ ಪಡೆದ್ರ ರೀ ವರ್ಷಾನುವರ್ಷ ಆರೋಗ್ಯದಿಂದ ಇರ್ತೀರಿ ಅಂತ ಹೇಳ್ತಾರ್ರಿ. ನೋಡ್ರಿ ಇಲ್ಲಿ ಎಷ್ಟು ಒಲಿಗಳದ ಅನ್ನ ಪ್ರಸಾದವನ್ನ ಮಾಡ್ಲಿಕ್ಕೆ. ಆಮೇಲೆ ಪ್ರತಿ ವರ್ಷ ರೀ ಇಲ್ಲಿ ಅನ್ನ ಪ್ರಸಾದವನ್ನ ಮಾಡ್ಲಿಕ್ಕೆ 150 ಕ್ವಿಂಟಲ್ ಅಕ್ಕಿಯನ್ನ ಬೆಳಗಾವಿಯಿಂದ ತರ್ತಾರ್ರಿ. ಆಮೇಲೆ ಬೇಳೆಯನ್ನ ಬಿಜಾಪುರದಿಂದ ತರ್ತಾರೆ, ಅದು 80 ಕ್ವಿಂಟಲ್ ರೀ. ಆಮೇಲೆ ರೀ 2.5 ಲಕ್ಷಕ್ಕೂ ರೂಪಾಯಿಗಳ ಮಸಾಲೆಯನ್ನ ಸಹ ಇಲ್ಲಿ ತರ್ತಾರ್ರಿ. ಪ್ರಾರಂಭದಲ್ಲಿ ರೀ 5 ಕ್ವಿಂಟಲ್ ಅನ್ನ ಪ್ರಸಾದದಿಂದ ಸ್ಟಾರ್ಟ್ ಮಾಡಿರಿ, ಇವಾಗ ಅದ 150 ಕ್ವಿಂಟಲ್ಗೆ ತಲುಪೈತ್ರಿ. ಆಮೇಲೆ ಈ ಪ್ರಭುಲಿಂಗೇಶ್ವರ ದೇವಸ್ಥಾನವನ್ನ ನಮ್ಮ ಉತ್ತರ ಕರ್ನಾಟಕದಲ್ಲಿಯೇ ಒಂದೇ ದಿನಕ್ಕೆ 150 ಕ್ವಿಂಟಲ್ ಅಧಿಕ ಅನ್ನ ಪ್ರಸಾದವನ್ನು ವಿತರಣೆ ಮಾಡುವಂತಹ ಏಕೈಕ ಸ್ಥಳ ಅಂತಲೂ ಸಹ ಕರಿಬಹುದ್ರಿ. ಆ ಕಡೆ ಅನ್ನ ಮಾಡ್ತಾರ್ರಿ, ಈ ಕಡೆ ಇಲ್ಲಿ ಬಂದು ಇಲ್ಲಿ ಸುರುತ್ತಾರು. ಆಮೇಲೆ ಇಲ್ಲಿಂದ ಇದಕ್ಕ ಬ್ಲಾಕ್ ಅಂತ ಕರಿತಾರ್ರಿ. ಇಲ್ಲಿಂದ ಅನ್ನ ಪ್ರಸಾದವನ್ನ ಭಕ್ತಾದಿಗಳಿಗೆ ಪೂರೈಸ್ತಾರ್ರಿ. ಇದು ನೋಡ್ರಿ, ಇದು ಎಷ್ಟು ದೊಡ್ಡದೈತಿ ಬ್ಲಾಕ್. ನನಗನ್ಕೂ ದೊಡ್ಡ ಕಾಣತೈತಿ. ನಿಮ್ಗೆ ಯಾವ ತರ ಕಾಣತೈತಿ ಅಂತ ನನಗೆ ಗೊತ್ತಿಲ್ರಿ. ಇದು ಬ್ಲಾಕ್ ಮಾತ್ರ ದೊಡ್ಡದೈತ್ರಿ. ಮತ್ತೆ ಆಮೇಲೆ ಕಿಚಡಿ ಜಾತ್ರೆ ದಿನ ರೀ ಅವಾಗ ಸಾಯಂಕಾಲ ಮನರಂಜನೆ ಇರ್ತೈತ್ರಿ. 2 ಲಕ್ಷ ಮಂದಿಗೆ ರೀ ಅನ್ನ ಪ್ರಸಾದ ಪೂರೈಸೋದಂದ್ರ ಸುಮ್ನ ಮಾತನ್ರಿ. ಇದನ್ನ ಬ್ಲಾಕ್ ಅಂತ ಕರೀತಾರ್ರಿ. ಇಲ್ಲಿ ಕಿಚಡಿಯನ್ನ ತಂದು ಹಾಕಿ, ಕಿಚಡಿ ಅಂದ್ರ ಅನ್ನ ರೀ, ಅನ್ನವನ್ನ ತಂದು ಹಾಕಿ ಆಮೇಲೆ ಇಲ್ಲಿಂದ ಭಕ್ತರಿಗೆ ಪೂರೈಕೆ ಮಾಡ್ತಾರ್ರಿ. ಆಮೇಲೆ ಈ ಅನ್ನವನ್ನ ಪೂರೈಸುವಂತಹ ಅಂದ್ರ ಕಿಚಡಿಯನ್ನ ಪೂರೈಸುವಂತಹ ಬ್ಲಾಕ್ಗಳ್ರಿ 3 ಅದಾವಂತ್ರಿ. ಇಲ್ಲೊಂದೈತಿ, ಅಲ್ಲೊಂದೈತಿ, ಆ ದೊಡ್ಡದೈತ್ರಿ, ಮತ್ತ ಇದ ಸಣ್ಣದೈತಿ. ಅಂದ್ರೆ ಸಣ್ಣದೈತಿ ಅಂದ್ರೆ ಇದು ದೊಡ್ಡದೈತಿ. ಆಗ ನಾನು
ಅಲ್ಲಿ ಮೇಲ್ಗಡೆ ನಿಂತ್ಕೊಂಡ್ ವಿಡಿಯೋ ಮಾಡತ್ತಿದ್ದೆ ರೀ. ಆಗ ನಾನು ವಿಡಿಯೋ ಮಾಡಿದ್ದೆ ಅಲ್ಲ ರೀ, ಅಲ್ಲಿಂದನ ರೀ ಅದ. ನೋಡ್ರಿ ನಿಮ್ಗೆ ಎಷ್ಟು ದೊಡ್ಡ ಕಾಣತೈತ್ರಿ, ಏನ್ ಸಣ್ಣ ಕಾಣತೈತಿ? ನನಗನ್ಕು ಪಸಂದ್ ದೊಡ್ಡ ಕಾಣತೈತಿ. ಆಮೇಲ್ರಿ ಇಲ್ಲೊಂದ್ ಐತ್ ನೋಡ್ರಿ, ಇದ ಒಲಿ ರೀ. ಇವು ಸಾಂಬಾರ್ ಮಾಡ್ಲಿಕ್ಕೆ ಉಪಯೋಗಿಸುವಂತಹ ಒಲಿಗಳ್ರಿ ಇವು. ಆಮೇಲೆ ಇವಾಗ ನೀವು ನೋಡತ್ತೀರಿ, ಇವು ಸಾಂಬಾರ್ ಮಾಡ್ಲಿಕ್ಕೆ ಉಪಯೋಗಿಸುವಂತಹ ಪಾತ್ರೆಗಳ್ರಿ. ಇವನ್ನ ನಮ್ ಭಾಷೆ ಒಳಗಡೆ ರೀ ಗಂಗಾಳ ಅಂತ ಕರೀತಾರ್ರಿ. ಗಂಗಾವಲ್ರಿ, ಗಂಗಾಳ. ಟೋಟಲಿ 1 2 3 4 5 ಅದಾವ್ರಿ. ಕಿಚಡಿ ಜಾತ್ರೆ ನಡೆಯುವಾಗ ರೀ ಚಿಮ್ಮಡ ಗ್ರಾಮದಲ್ಲಿರುವಂತಹ ಪ್ರತಿಯೊಂದು ಮನೆಯವರು ರೀ ಇಲ್ಲಿ ಬಂದ ತಮ್ಮ ಕೈಲಾದಷ್ಟು ಸೇವೆಯನ್ನು ಸಲ್ಲಿಸ್ತಾರೆ. ಆಮೇಲೆ ಈ ಪ್ರಭುಲಿಂಗೇಶ್ವರ ದೇವಸ್ಥಾನ ಒಳಗ್ರಿ ಶಾಂತತೆಯನ್ನ ಕಾಪಾಡುವುದರ ಜೊತೆಗೆ ನೋಡಿ ಇಲ್ಲಿ ಪರಿಸರದ ಕಾಳಜಿಗೂ ಬಹಳ ಮಹತ್ವ ಕೊಟ್ಟಾರಿ. ಕರೆನ ಗಿಡ ಬಾಳ ಹಚ್ಚಾರಿ ಇಲ್ಲೇ. ಇಲ್ಲೇನಾದ್ರೂ ಜಾತ್ರೆ ಒಳಗಡೆ ಬಂದ್ರ ಕಾಲಿಡಾಕ್ ಜಾಗ ಇರ್ದ್ರ ಕಾಣಿಸ್ತೈತ್ರಿ. ಕರೆನ 2 ಲಕ್ಷ ಮಂದಿ ಅಂದ್ರ ವಿಚಾರ ಮಾಡಿರಲ್ಲ ಎಷ್ಟು ಮಂದಿ ಬರ್ತೈತಿ ಅಂತ. ಹೌದಿಲ್ಲ? ಅಂದ್ರ ಎಷ್ಟ್ ಮಂದಿ ಇಲ್ಲಿ ಇರ್ತಾರ. ಹೌದಿಲ್ಲ? 2 ಲಕ್ಷ ಮಂದಿ ಬರ್ತೈತಿ ಅಂದ್ರ ವಿಚಾರ ಮಾಡಿರಲ್ಲ. ಎಲ್ಲೆಲ್ಲೂ ಗಿಡಗಳು ಅದಾವ್ ನೋಡ್ರಿ ಇಲ್ಲೇ. ಎಲ್ಲಿ ನೋಡ್ತೀವಿ ಅಲ್ಲೆಲ್ಲ ತುಂಬಾ ಗಿಡಗಳನ್ನ ಹಚ್ಚಾರಿ. ಬಹುಶಃ ಇವ ಈಗನ್ಕೋ ಹಚ್ಚಿದ್ದು ಅಲ್ರಿ, ಬಾಳ ವರ್ಷಗಳಿಂದ ಹಚ್ಚಿ ಅವುಗಳನ್ನ ಗಿಡ ನೀರ್ ಹಾಕಿ ಪಾಲನೆ ಪೋಷಣೆ ಮಾಡಿ ಮಾಡ್ಕೊತ ಬಂದಾಗ ಕಾಣಿಸ್ತೈತ್ರಿ. ಕರೆನ ಅಷ್ಟು ದೊಡ್ಡ ಗಿಡಗಳು ನೋಡಿಲ್ರಿ ಇಲ್ಲಿ ಎಷ್ಟು ಅದಾವ. ದೇವಸ್ಥಾನದ ಹಿಂದ್ಗಡೆ ಪೂರ್ತಿ ಇಲ್ಲಿ ನೋಡ್ರಿ ಇಲ್ಲಿ ಗಿಡಗಳನ್ನ ಎಷ್ಟು ಹಚ್ಚಾರ. ಹಚ್ಚುದರ ಜೊತೆಗೂ ರೀ ಅವನ ಪಾಲನೆ ಪೋಷಣೆ ಮಾಡಿ ಬೆಳೆಸ್ಯಾರ್ರಿ ಅವನ. ಹೌದಿಲ್ಲ? ಇದ್ ಪೈಪ್ ಇಂದ ಗಿಡಗಳಿಗೆ ನೀರ್ ಹೋಗ್ತೈತಿ ನೋಡ್ರಿ. ಇದೇನ್ ಹನಿ ನೀರಾವರಿ ಪದ್ಧತಿ ಅಂತಾರನ್ರಿ? ಏನ್ ಕಮೆಂಟ್ ಮಾಡ್ರಿ, ನನಗೂ ಇದ ಅಷ್ಟೊಂದು ಗೊತ್ತಿಲ್ರಿ. ಹನಿ ನೀರಾವರಿ ಪದ್ಧತಿನೇ ಇರ್ಬೇಕ್ರಿ ನನಗೆ ಅನ್ಸಿದ ಮಟ್ಟಿಗೆ. ನೋಡ್ರಿ ಇಲ್ಲಿ ಎಲ್ಲಾ ಪೈಪ್ಸ್ ಅದಾವ್ರಿ ಇಲ್ಲಿ. ಸ್ವಲ್ಪ ಮೈಕ್ನ ಡಿಸ್ಕನೆಕ್ಟ್ ಮಾಡ್ತೇನ್ರಿ. ಇಲ್ಲಿ ಪಕ್ಷಿಗಳ ಸೌಂಡ್ ಒಂದ್ ಸ್ವಲ್ಪ ಕೇಳ್ತೀರಿ. ಈ ಪ್ರಭುಲಿಂಗೇಶ್ವರ ದೇವಸ್ಥಾನದಿಂದ ಯಾವ ತರ ವ್ಯೂ ಕಾಣ್ತೈತಿ ನೋಡ್ರಿ. ಆಮೇಲೆ ನಾನು ಒಂದ್ ಹೇಳೋದನ್ನ ಮರ್ತಿದ್ದೆ ರೀ. ಈಗೀಗ ಕಿಚಡಿ ಜಾತ್ರೆ ಒಳಗಡೆ ರೀ ರಥೋತ್ಸವವನ್ನ ಹೊಸದಾಗಿ ಪ್ರಾರಂಭ ಮಾಡಿದಾರ್ರಿ. ಇಲ್ಲಿ ದೇವಸ್ಥಾನದ ಮುಂದ್ಗಡೆ ಕುಂತ್ರ ಒಂಥರ ಖುಷಿ ರೀ. ಒಳಗಡೆ ಜೀವನದೊಳಗಡೆ ನೆಮ್ಮದಿಯಾಗಿರ್ಬೇಕ್ರಿ, ಅಷ್ಟ ಏನೂ ಇಲ್ಲ. ಇವತ್ತು ಆಕ್ಚುಲಿ ಶನಿವಾರ ರೀ. ಅಂದ್ರ ನನಗ ಶನಿವಾರ ಒಂದ ದಿನ ರಜಾ ಇರ್ತೈತ್ರಿ. ನನ್ ತಲೆ ಯಾಕೋ ಇವತ್ತು ಭಾಳ ನುಸಾಕತ್ತೈತ್ರಿ. ಕರೆನ ನಾ ಇವತ್ತು ಶೂಟ್ ಮಾಡಬಾರ್ದು ಅಂತ ತಿಳ್ಕೊಂಡಿದ್ದೆ ರೀ, ಅನ್ಕೊಂಡಿದ್ದೆ ಒಳಗಡೆ. ಆದ್ರೆ ಏನೇ ಅಂಬಲ್ಲ ಇನ್ನೊಂದ್ ಮನ್ಸು ಹೇಳಿತ್ರಿ ನನಗ, ಇಲ್ಲ ಇವತ್ತೊಂದಿನ ಬಿಟ್ರ ಮತ್ ನೆಕ್ಸ್ಟ್ ಶನಿವಾರ ನಿನ್ಗೆ ಸಿಗ್ತೈತಿ, ಇಲ್ಲ ನೀನ್ ಹೋಗು ಇವತ್ತು ಶೂಟ್ ಮಾಡು ಅಂತ ಹೇಳಿತ್ರಿ. ಯಾಕೋ ಇನ್ನೊಂದ್ ಮನ್ಸು. ಅದಕ್ಕೆ ನಾನು
ಸುಮ್ ಪ್ಲಾನ್ ಇರ್ಲಿಲ್ರಿ ಕರೆನ ನಾನು ಶೂಟ್ ಮಾಡಬೇಕು ಅಂತ. ಆದ್ರೂ ಏನೋ ಒಂದು ಮಾಡೀನ್ರಿ. ಇದಿಷ್ಟು ಇವತ್ತಿನ ವಿಡಿಯೋ ರೀ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡ್ರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.